ಇತ್ತೀಚಿನ ದಿನಗಳಲ್ಲಿ ಒತ್ತಡನೇ ಎಲ್ಲಾ ಕಾಯಿಲೆಗೂ ಕಾರಣ. ನೆಕ್ ಪೇನ್ ಇಸ್ ಅ ಕಾಮನ್ ಸಿಂಪ್ಟಮ್. ನಮ್ಗೆ ಅದು ಕಾಮನ್ ಸಿಂಪ್ಟಮ್ ಬೇಡ. ನಮ್ಮ ಯೋಚನೆಗಳಿಗೂ ಕೂಡ ಈ ನೋವು ಕನೆಕ್ಟ್ ಆಗಿದೆ ಅಂತ ನೀವು ಹೇಳ್ತೀವಿ. ಫಾದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂಡ್ ಮದರ್ ಇಸ್ ದ ನೆಕ್. ಈಗ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಒಂದೊಂದು ಆಲೋಚನೆಗಳಿರುತ್ತೆ. ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಬೇರೆ ಟಿಕೆಟ್ ಬೇಕು ಮೇಡಮ್. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರೆಗೂ ಕೂಡ ಒತ್ತಡ ಇದೆ. ಡಯಾಬಿಟಿಸ್ ರಿಪೋರ್ಟ್ ನಾರ್ಮಲ್ ಬಂತು ಅಂದ್ರೆ ನೆಕ್ಸ್ಟ್ ಡೇ ಇಂದ ಯೋಗ ಕ್ಲಾಸ್ ಇಲ್ಲ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾವು ಒತ್ತಡ ಹಾಗೇನೆ ಕತ್ತು ನೋವು ಅಂದ್ರೆ ಸ್ಟ್ರೆಸ್ ನೆಕ್ ಪೇನ್ ಬಗ್ಗೆ ಮಾತಾಡ್ತಾ ಇದೀವಿ. ನಿಜಕ್ಕೂ ಒತ್ತಡದಿಂದಾನೇ ನಮ್ಗೆ ಕತ್ತಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಜೊತೆಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ, ಹೇಗೆ ಇದಕ್ಕೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಜೊತೆಗೆ ಈ ಒಂದು ಕತ್ತು ನೋವು ಮತ್ತೆ ಸ್ಟ್ರೆಸ್ ಅನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಸ್ವಾತಿ ವೈವಿ. ಅವರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಒತ್ತಡನೇ ಎಲ್ಲಾ ಕಾಯಿಲೆಗೂ ಕಾರಣ, ಮೂಲ ಕಾರಣ ಅಂತ ನಾವು ಹೇಳ್ತಿದೀವಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕಾಯಿಲೆನೂ ಕೂಡ ಒತ್ತಡದಿಂದನೇ ಶುರುವಾಗುತ್ತೆ. ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರೆಗೂ ಕೂಡ ಒತ್ತಡ ಇದೆ. ಕಾರಣ ಬೇರೆ ಬೇರೆ ಇರ್ಬೋದು, ಬಟ್ ಎಲ್ಲರೂ ಕೂಡ ಈ ಸ್ಟ್ರೆಸ್ ಅನ್ನ ಅನುಭವಿಸ್ತಾ ಇರೋದ್ರಿಂದ ಅದರಿಂದನೇ ಎಲ್ಲಾ ಸಮಸ್ಯೆಗಳು ಬರ್ತಿದೆ ಅಂತ. ಅದರಲ್ಲಿ ಈ ಕತ್ತು ನೋವು ಕೂಡ ಒಂದು ಅಂತ ಹೇಳ್ತೀರಾ, ಹೇಗೆ? ಕತ್ತು ನೋವು ಒಂದು ಅಂತ ಹೇಳಿದ್ರೆ ಅವ್ರಿಗೆ ಟಾರ್ಗೆಟ್ ರೀಚಿಂಗ್ ಇರುತ್ತೆ, ಅಥವಾ ಅವ್ರಿಗೆ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ, ಎಕ್ಸಾಮ್ ಅನ್ನೋ ಭಯ ಇರುತ್ತೆ. ಅಂತ ಸಮಯದಲ್ಲಿ ಅವಾಗ ಟೆನ್ಷನ್ನು ಸ್ಟ್ರೆಸ್ಸು ಆಗಿ ಆಗ ಕತ್ ನೋವು ಬರೋ ಸಾಧ್ಯತೆ ಇದೆ. ಕತ್ ನೋವು ಅಂತ ಹೇಳಿದ್ರೆ ಇದೇನ್ ಹೇಳಿ ಕತ್ತು? ನಾವೀಗಾಗ್ಲೇ ವಾಟ್ಸಪ್ಗಳಲ್ಲಿ ಕೆಲವೊಂದನ್ನು ನೋಡಿದೀವಿ. ಫಾದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂಡ್ ಮದರ್ ಇಸ್ ದ ನೆಕ್ ಅಂತ. ಸೊ ಇದನ್ನ ಆಡ್ಸಕ್ಕಾಗುವಂಥದ್ದು ಕತ್ತು. ಅಂದ್ರೆ ನಾ ಇಲ್ಲೋಗ್ಲಾ ಅಲ್ಲೋಗ್ಲಾ ಏನ್ ಮಾಡ್ಲಿ ಅಂತ. ಸೊ ಈಚೆ ಆಚೆ ಆಡ್ಸಕ್ಕಾಗುವಂಥದ್ದು ಅಂದ್ರೆ ಇವ್ರಿಗೆ ಯಾವಾಗ ಇದಿಲ್ಲ ಮೇಟಿ ಹಿಡ್ಕೊಂಡು ಕುದುರೆನ ಇಲ್ಲ ಹೋಗು ಹೋಗು ಅಂತ ಯಾವಾಗ ಶುರು ಮಾಡ್ಕೊಂಡಿರ್ತಾರೆ, ಚಾವಟಿ ಹಿಡ್ಕೊಂಡು ಅವ್ರನ್ನ ಓಡಿಸ್ಲಿಕ್ಕೆ, ಆಗ ಅವ್ರಿಗೆ ಸ್ಟ್ರೆಸ್ಸು ಕತ್ ನೋವು ಬರೋದಕ್ಕೆ ಶುರು ಆಗುತ್ತೆ. ಈಗ ಪರೀಕ್ಷೆಗಳು ಅಷ್ಟೇ. ಮುಂಚೆ ಇದ್ದಿದ್ದ ಪರೀಕ್ಷೆಗಳು ಅವ್ರಿಗೆ ಅಂತ ಟೆನ್ಷನ್ ಇರಲಿಲ್ಲ, ಆರಾಮಾಗಿ ಸಲೀಸಾಗಿ ಓದ್ತಾ ಇದ್ರು. ಇಲ್ಲ, ನೀವು ಎಕ್ಸಾಮ್ ಇದೆ ಅಂತ ಹೇಳಿದಾಗ ಅವಾಗ ಸ್ಟಿಫ್ ಆಗ್ಬಿಡ್ತಾರೆ. ಯಾವಾಗ ಸ್ಟಿಫ್ ಆಯ್ತು ಅವ್ರದ್ದು ನೆಕ್ಕು ಸ್ಟಿಫ್ ಆಯ್ತು. ಫಸ್ಟ್ ನೆಕ್ಕಲ್ಲಿ ಅಂತ ತೋರಿಸುತ್ತೆ, ಯಾಕಂದ್ರೆ ತಲೆ ಕೆಲಸ ಮಾಡ್ಕೊಂಡು ಮಾಡೋದ್ರಿಂದ. ಇನ್ನೊಂದು ಸೊಂಟ ಸ್ಟಿಫ್ ಆಗುತ್ತೆ, ಹಾಗೆ ಬೆನ್ಮೂಳೆ ಪೂರ್ತಿ ಸ್ಟಿಫ್ ಆಗುತ್ತೆ, ಮಸಲ್ ಸ್ಟಿಫ್ ಆಗುತ್ತೆ. ಅದು ಸ್ಟಿಫ್ನೆಸ್ ಜಾಸ್ತಿ ಆದ್ರೆ ನೋವು ಶುರು ಆಗುತ್ತೆ. ಸೊ ಹೀಗಾಗಿ ಸ್ಟ್ರೆಸ್ ಹೆಂಗ್ ಕಾರಣ ಅಂತ ಹೀಗೆ ಇದು ಆಮೂಲಾಗ್ರವಾಗಿ ಅಂದ್ರೆ ಪೂರ್ತಿ ಕಂಪ್ಲೀಟ್ ದೊಡ್ಡದಾಗಿ ನೋಡೋದಾದ್ರೆ, ಈಗ ಸ್ಟ್ರೆಸ್ ಇಂದಾನೇ ಸ್ಪಾಂಡಿಲೈಟಿಸ್ ಮತ್ತೆ ಸ್ಪಾಂಡಿಲೋಸಿಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪಾಂಡಿಲೈಟಿಸ್ ಅಂದ್ರೆ ಇನ್ಫ್ಲಮೇಷನ್ ಆಫ್ ದಟ್ ನೆಕ್ದು ಏನು ಮೂಳೆಗಳಿರುತ್ತವೋ ಅದರದ್ದು ಇನ್ಫ್ಲಮೇಷನ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೇವೆ. ಸ್ಪಾಂಡಿಲೋಸಿಸ್ ಅಂದ್ರೆ ಅದು ವಯಸ್ಸಾದವ್ರಿಗೆ ಬರುವಂತದ್ದು ಅಂತ ಏನಿಲ್ಲ. ಈಗ್ಲೂ ಎಲ್ಲ 45 ITBT ಶುರು ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ತಿಂತಾ ಇರೋ ಆಹಾರ ಸರಿ ಇಲ್ಲ, ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ, ಕ್ಯಾಲ್ಸಿಯಂ ಡಿಪಾಸಿಟ್ಸ್ ಕಡಿಮೆ ಆಗ್ತಾ ಇದೆ. ಹಾಗಂತ ಹೇಳಿ ಹೊರಗಡೆಯಿಂದ ಕ್ಯಾಲ್ಸಿಯಂ ತಗೊಳ್ಳೋದಾ? ಇಲ್ಲ. ಹೊರಗಡೆಯಿಂದ ಕ್ಯಾಲ್ಸಿಯಂ ನಾವು ಆಹಾರ ಮುಖೇನ ಬಂದ್ರೆ ಸರಿ, ಆದ್ರೆ ಅದಕ್ಕೆ ಅಂತ ಗುಳಿಗೆಗಳನ್ನೇನಾದ್ರೂ ತಗೊಳ್ತೀವಿ ಅಂತ ಹೋದ್ರೆ ಬಾಡಿ ಅಕ್ಸೆಪ್ಟ್ ಮಾಡಲ್ಲ. ನಾವು ಹೋಮಿಯೋಪತಿಯವರು ಎಲ್ಲದನ್ನು ನ್ಯಾಚುರಲ್ ಆಗಿ ಹೇಳ್ತೇವೆ. ಮತ್ತೆ ನಾವು ಔಷಧಿ ಕೊಡೋ ರೀತಿನೂ ವಿ ಗೋ ಅಲಾಂಗ್ ವಿತ್ ದ ನೇಚರ್ ಅಂತ. ಪ್ರಕೃತಿ ಸಹಜವಾಗಿ ಅದಕ್ಕೆ ಪೂರಕವಾಗೇನೆ ನಾವು ಹೋಗ್ತೇವೆ. ಸೊ ಹಾಗಾಗಿ ಹೋಮಿಯೋಪತಿಲಿ ನಾವೇನು ಆಸ್ಟಿಯೋ ಆರ್ಥ್ರೈಟಿಸ್ಗೆ ಅಥವಾ ಆಸ್ಟಿಯೋಪೊರೋಸಿಸ್ ಅನ್ನೋಂಥ ಕಾಯಿಲೆಗಳಿಗೆ ಔಷಧಿ ಕೊಡ್ತೀವಲ್ಲ, ಅದರಿಂದ ಇವ್ರು ತಿನ್ನೋ ಆಹಾರದಲ್ಲಿರುವಂತಹ ಕ್ಯಾಲ್ಸಿಯಂನ ಅದು ಹಿಡಿದಿಟ್ಕೊಳುತ್ತೆ. ಬಿಸಿಲಿಗೆ ಎಕ್ಸ್ಪೋಸ್ ಆಗೋದಂತೂ ಹೌದು ಉಂಟು ಇದೆ, ಆದ್ರೆ ಅದರಿಂದನೇ ಅಂತ ಬರಲ್ಲ. ಎಷ್ಟೋ ಜನ ನನ್ನ ಪೇಷಂಟ್ಸ್ ಹೇಳಿರ್ತಾರೆ, ಅಯ್ಯೋ ಡಾಕ್ಟ್ರೆ ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆಗು ಅಂತ ಹೇಳಲೇಬೇಡಿ, ಅರ್ಧ ಗಂಟೆ ಅಲ್ಲ 1 hour 2 hours 3 hours ಎಕ್ಸ್ಪೋಸ್ ಆಗಿದೀವಿ ಆದ್ರೂ ಏನೂ ಆಗಿಲ್ಲ ಅಂತ. ಯಾಕೆ ಆಗಿಲ್ಲ ಅಂದ್ರೆ ಅದನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ತ್ರಾಣ ನಿಮ್ಮ ಒಳಗಡೆ ಇಲ್ಲ ಅಂತ. ನಾವು ಹೋಮಿಯೋಪತಿ ಔಷಧಿ ಕೊಟ್ಟು ಏನ್ ಮಾಡ್ತೇವೆ, ನಿಮ್ಮ ಒಳಗಡೆ ಇರುವಂತಹ ಸೆಲ್ಸ್ಗೆ ಟಿಶ್ಯೂಸ್ಗೆ ಹೇಳ್ತೀವಿ, ನೋಡು ನೀನು ಸರಿಯಾಗಿ ಮಾಡ್ತಿಲ್ಲ ಕೆಲಸ ಅಂತ ಬಡ್ದು ಎಬ್ಸೋದು. ಸೊ ಆ ರೀತಿ ಬಡ್ದು ಎಬ್ಸಿದಾಗ ಏನಾಗುತ್ತೆ, ಆ ಟಿಶ್ಯೂಸು ಸೆಲ್ಸು ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಇದು ಹೇಗ್ ಮಾಡ್ತೀವಿ, ಅದಕ್ಕೆ ಬಹಳ ದೀರ್ಘವಾಗಿ ಆಳವಾಗಿ ಹೋಗ್ಬೇಕಾಗತ್ತೆ. ಹೋಮಿಯೋಪತಿ ಡಾಕ್ಟರ್ಗಳದ್ದು ಅದು ಕೆಲಸ ಅವ್ರು ಮಾಡ್ತಾರೆ. ವೀಕ್ಷಕರಿಗೆ ಏನು ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಮನಸ್ಸಿನ ಕಾಯಿಲೆ ಏನಿದೆ ಅದನ್ನ ಸರಿ ಮಾಡ್ತು ಅಂತ ಹೇಳಿದ್ರೆ ಅದರ ಮುಖೇನ ಅಂದ್ರೆ ನಮ್ಗೆ ಹೋಮಿಯೋಪತಿ ಡಾಕ್ಟರ್ಗಳಿಗೆ ಏನ್ ಹೇಳ್ಬೇಕು ಪೇಷಂಟ್ಸ್ ಅಂತ ಹೇಳಿದ್ರೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಬಂದಿದೆ ಅಂತ ಹೇಳಿದ್ರೆ ನಾವು ಔಷಧಿ ಕೊಡಲ್ಲ. ಅದಕ್ಕೆ ನಿಮ್ಮ ಮನಸ್ಥಿತಿಯನ್ನು ಹೇಳ್ಬೇಕು. ನಾವು ಹೋಮಿಯೋಪತಿಲಿ ಕನ್ಸಿಡರ್ ಮಾಡೋದು ಏನು ಅಂದ್ರೆ ಪೆಕ್ಯುಲಿಯರ್, ರೇರ್, ಕ್ವೇರ್, ಅನ್ಕಾಮನ್ ಸಿಂಪ್ಟಮ್ಸ್ ನ. ಇಟ್ ಇಸ್ ಅ ಕಾಮನ್ ಸಿಂಪ್ಟಮ್. ನೆಕ್ ಪೇನ್ ಇಸ್ ಅ ಕಾಮನ್ ಸಿಂಪ್ಟಮ್. ನಮ್ಗೆ ಅದು ಕಾಮನ್ ಸಿಂಪ್ಟಮ್ ಬೇಡ. ನಮ್ಗೆ ನಿಮಗೇನ್ ಅನ್ನಿಸ್ತಿದೆ, ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮಗೆ ಏನ್ ಆಗ್ತಾ ಇದೆ, ಯಾವ ಕಾರಣದಿಂದ ನಿಮಗೆ ನೆಕ್ ಪೇನ್ ಅಂತ ಅನ್ನಿಸ್ತು, ಯಾವಾಗಿಂದ ಬರೋದಕ್ಕೆ ಶುರು ಆಯ್ತು, ಬಲಗಡೆನಾ ಎಡಗಡೆನಾ ಅಂತ ಒಂದು ಸಣ್ಣ ಗ್ಲಿಮ್ಸಸ್ ಕೊಡ್ಬೇಕು ಅಂದ್ರೆ ವೀಕ್ಷಕರು ಅವರೇ ನೋಡ್ಕೋಬಹುದು. ಬಲಗಡೆ ಬಂತು ನಿಮ್ಗೆ ಇಲ್ಲಿ ಶೋಲ್ಡರ್ ಪೇನ್ ಬಂತು ಅಂತ ಹೇಳಿದ್ರೆ
ನೀವು ಹಿಂದಿನ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಹಿಂದಿನ ಏನೋ ನೀವು ಬಿಡ್ಲಿಕ್ಕೆ ಆಗ್ತಿಲ್ಲ. ಅವತ್ ನಾನು ತಪ್ಪ ಅನ್ಬಿಟ್ನಲ್ಲ, ಇಷ್ಟೊತ್ತಿಗೆ ಜಯನಗರದಲ್ಲಿ ಒಂದು ಸೈಟ್ ತಗೊಂಡಿದ್ರೆ ಇವತ್ತಿಗೆ ಎಷ್ಟೋ ಆಗಿರ್ತಿತ್ತು. ಈ ರೀತಿ ಯೋಚನೆಯನ್ನ ಜಾಸ್ತಿ ಮಾಡಿದಾಗ ಕತ್ತ ಬರುತ್ತೆ. ಅದು ಬಲಗಡೆ ಸೈಡ್ ಶೋಲ್ಡರ್ ಪೇನ್ ಬಂದ್ರೆ ಆ ರೀತಿ ಹಳೆಯದನ್ನ ಯೋಚನೆ ಮಾಡೋದು. ಫಾಸ್ಟ್ ಲೈಫ್ಗೆ ಹೋಗಿ ಫಾಸ್ಟ್ ಯೋಚನೆ ಮಾಡಿದಾಗ ಬಲಗಡೆ ನೋವು ಬರುತ್ತೆ. ಎಡಗಡೆ ನೋವು ಬಂದ್ರೆ ನಾವು ಮುಂದಿನ ಯೋಚನೆ ಮಾಡ್ತೀವಿ. ನನ್ಗೆ 60 ವರ್ಷ ಆದ್ಮೇಲೆ ಏನಾಗ್ಬೋದು, ನಾಳೆ 1 ವರ್ಷ ಆದ್ಮೇಲೆ ಬಿಲ್ ಕಟ್ಟಕ್ಕಾಗತ್ತಾ, 1 ವರ್ಷ ಆದ್ಮೇಲೆ ಪಿಂಕ್ ಸ್ಲಿಪ್ ಏನಾಗುತ್ತೋ ಏನೋ, ಪೇಪರ್ಸ್ ಹಾಕ್ತಾ ಇದಾರೋ ಇಲ್ವೋ ನಮ್ಮ ITBT ಅವ್ರಿಗೆ, ಮಕ್ಳು ನೋಡ್ಕೋತಾರೋ ಇಲ್ವೋ, ಮಕ್ಳು ನೋಡ್ಕೊಳ್ತಾರೋ ಇಲ್ವೋ. ಎಸ್, ಇಂತ ಯೋಚನೆಗಳು ಬಂದಾಗ ಎಡಗಡೆ ಕಡೆ ನೋವು ಬರುತ್ತೆ, ಲೆಫ್ಟ್ ಶೋಲ್ಡರ್ ಪೇನ್. ನಮ್ಮ ಯೋಚನೆಗಳಿಗೂ ಕೂಡ ಈ ನೋವು ಕನೆಕ್ಟ್ ಆಗಿದೆ ಅಂತ ನೀವು ಹೇಳ್ತೀವಿ. ಎಸ್, ನಾವು ಹೋಮಿಯೋಪತಿಯವರು ಯೋಚನೆಗಳ ಆಧಾರಿತವಾಗ್ಲೇ, ಸಿ ಯುವರ್ ನಥಿಂಗ್ ಬಟ್ ಯುವರ್ ಥಾಟ್ ಪ್ರೋಸೆಸ್. ವಾಟ್ ವಿ ಆರ್ ಟುಡೇ ಇಸ್ ದಟ್ ಬಿಕಾಸ್ ಆಫ್ ಅವರ್ ಚಾಯ್ಸಸ್. ನಮ್ಮ ಆಲೋಚನೆನೇ ನಾವು ನಡ್ಕೊಳ್ಳುವಂತ ಕ್ರಿಯೆ. ಸೊ ಹಾಗಾಗಿ ಅದನ್ನ ನಾವು ಸರಿ ಮಾಡ್ಕೊಂಡ್ರೆ ಅವಾಗ ಸಲೀಸಾಗಿ ತಾನಾಗೇನೆ ಆ ನೋವು ಹೋಗುತ್ತೆ. ಬಟ್ ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ. ನೀವ್ ಇದನ್ನ ಇಷ್ಟನ್ನ ಹೇಳ್ದೆ ಅಲ್ವಾ, ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಅಲ್ಲಿಗೂ ಆಗತ್ತೆ. ಆದ್ರೆ ಮೂಲಾಗ್ರವಾಗಿ ನೀವ್ ಇದನ್ನ ಆಲೋಚನೆ ಮಾಡಿದ್ರೂನು ನಿಮಗ್ ನೋವು ಬರಬಾರ್ದು. ಯಾಕೆಂದ್ರೆ ನೇಚರ್ ಮನುಷ್ಯಂದು ಅದನ್ನೇ ಯೋಚನೆ ಮಾಡ್ತಿರೋದೆ. ಇದನ್ನ ಇಷ್ಟು ಹೇಳಿ ಕೌನ್ಸಿಲಿಂಗ್ ಮಾಡಿ ಔಷಧಿ ಕೊಟ್ಟು, ಆದ್ರೆ ಆಮೂಲಾಗ್ರವಾಗಿ ಅದು ಕಿತ್ತು ಸರಿ ಹೋಗ್ಬೇಕು ಅಂತ ಹೇಳಿ ಔಷಧಿ ಕೊಡ್ತೇವೆ. ಅವಾಗ ಆ ಟಿಶ್ಯೂಸ್ ಆರ್ಗನ್ಸು ಸ್ಟ್ರೆಂಥನ್ ಆಗತ್ತೆ. ಒಂದು ಒಳ್ಳೆ ವಿಚಾರ ಹೋಮಿಯೋಪತಿನಲ್ಲಿ ಏನು ಅಂದ್ರೆ, ಇದು ನಾವೇನ್ ಮೈಂಡ್ ಸಿಂಪ್ಟಮ್ ಅಂತ ಮನಸ್ಸಿನ ಮೇಲೆ ಕೊಡ್ತಿದೀವಿ ಅಂದ್ರೆ, ಹೌದು ಮೈಂಡ್ ಮೇಲೆನೆ ಇದ್ ಮಾಡೋದು. ಆದ್ರೆ ಮೈಂಡ್ಗೆ ಈ ಥಾಟ್ಸ್ ಎಲ್ಲಿಂದ ಬಂತು, ಆಲೋಚನೆ ಹೆಂಗ್ ಬಂತು? ಎ ಡೆಡ್ ಬಾಡಿ ಕೆನಾಟ್ ಥಿಂಕ್. ಆಲೋಚನೆ ಬರ್ಬೇಕು ಅಂದ್ರೆ ನಿಮ್ಗೆ ಆತ್ಮ ಜಾಗೃತಿ ಇರ್ಬೇಕಲ್ವಾ. ಆ ದೇಹದಲ್ಲಿ ಆತ್ಮ ಇದೆ ಅಂತ ಹೇಳಿದ್ರೆ ಅವಾಗ ದೇಹ ಯೋಚನೆ ಮಾಡುವಂತ ಕೆಪಾಸಿಟಿ ಇರುತ್ತೆ. ಸೊ ಹೀಗಿರುವಾಗ ಆತ್ಮಕ್ಕೆ ನಾವು ಔಷಧಿ ಕೊಡೋದು. ಸೊ ಆ ದೇಹದಲ್ಲಿ ಆ ಜಾಗದಲ್ಲಿರುವಂತಹ ಆರ್ಗನ್ ಸಿಸ್ಟಮ್ನ ಸ್ಟ್ರೆಂಥನ್ ಆಗೋಗುತ್ತೆ. ಓಕೆ ಮೇಡಮ್, ನೀವು ಹೇಳಿರೋ ಪ್ರಕಾರ ಈಗ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಒಂದೊಂದು ಆಲೋಚನೆಗಳಿರುತ್ತೆ. ಕೆಲವರು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಬೋದು, ಕೆಲವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೋದು, ಕೆಲವರು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಈಚ್ ಇಂಡಿವಿಜುವಲ್ಸ್ ಆರ್ ಡಿಫರೆಂಟ್. ಇನ್ನು ನಿಮ್ಮ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ನೀವು ಪರ್ಟಿಕ್ಯುಲರ್ ಆ ವ್ಯಕ್ತಿನ ಕೌನ್ಸಿಲಿಂಗ್ ಮಾಡಿ ಅವರ ಮನಸ್ಥಿತಿ ಏನಿದೆ, ಅವರ ಆಲೋಚನೆಗಳೇನಿದೆ, ಅದ್ರ ಮೇಲೆ ನೀವು ಮೆಡಿಸನ್ ಕೊಡುವಂಥದ್ದು. ಸೊ ಅದು ಅವ್ರಿಗೆ ಮಾತ್ರ ವರ್ಕ್ ಆಗ್ಬೇಕು, ಆ ಮೆಡಿಸನ್ ಇನ್ನೊಬ್ರು ತಗೊಳ್ಳೋ ಹಾಗಿಲ್ಲ. ಆ ಥರ ಏನಾದರೂ ಇದೆಯಾ? ಇಲ್ಲ, ಅದನ್ನ ಬೇರೆಯವರು ತಗೊಂಡ್ರೆ ಅವ್ರಿಗೂ ಅದೇ ತರ ಆಲೋಚನೆ ಇದೆ ಅಂತ ಹೇಳಿ ಅದನ್ನೇ ಏನಾದ್ರೂ ಅವ್ರಿಗೆ ಸ್ವಲ್ಪ ಆದ್ರೂ ಮ್ಯಾಚ್ ಆದ್ರೆ ಅವಾಗ ಅವ್ರು ತಗೋಬಹುದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ಔಷಧಿ ಏನ್ ಕೊಟ್ಟಿರ್ತೀವಲ್ಲ ಮೊದಲನೇ ತಿಂಗಳು ಮಾತ್ರ ವರ್ಕ್ ಆಗೋದು. ಅದೇ ಔಷಧಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಾವ್ ಎಷ್ಟ್ ದಿವಸ ಕೊಟ್ಟಿರ್ತೀವೋ ಅವ್ರ ಆ ಮನಸ್ಥಿತಿ ಇರುತ್ತಲ್ಲ ಅಲ್ಲಿ ತನಕ ವರ್ಕ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಬೇರೆ ಟಿಕೆಟ್ ಬೇಕು ಮೇಡಮ್. ಅದೇ ಟಿಕೆಟ್ ನಲ್ಲಿ ಇಡೀ ಪ್ರಪಂಚ ಸುತ್ಕೊಂಡ್ ಬರಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೆ ನೆಕ್ಸ್ಟ್ ಮಂತ್ಗೆ ಬೇರೆ ಔಷಧಿ ಕೊಡ್ತೇವೆ. ಇವಾಗ ನೋಡಿ, ಒಂದು ರೋಗ ಲಕ್ಷಣ ಅಂತ ಹೇಳಿದ್ರೆ ಇದು ನಾವು ಕಂಪ್ಲೀಟ್ ಆಗಿ ಆರೋಗ್ಯವಾಗಿದ್ದೀವಿ, ಇಲ್ಲಿಂದ ಹೊರಡಕ್ ಶುರು ಮಾಡುತ್ತೆ, ಅನಾರೋಗ್ಯವಾಗ್ತೇವೆ. ಇಲ್ಲಿದ್ದಾಗ ನಮ್ಗೇನು ಗೊತ್ತಾಗಲ್ಲ, ಏನೋ ಆಗ್ತಿದೆ ಗೊತ್ತಿಲ್ಲ. ಇಲ್ಲಿಗೆ ಹೋದಾಗ ಏನೋ ಆಗ್ತಿದೆ ಅನ್ಸುತ್ತೆ, ಇಲ್ಲಿದ್ದಾಗ ಏನೋ ಆಗ್ತಿರ್ಬಹುದೇನೋ, ಇನ್ನು ಇಲ್ಲೋದಾಗ ಏನೋ ಆಗ್ತಾ ಇದೆಪ್ಪ, ಇನ್ನು ಮತ್ತು ಹೋದಾಗ ಓ ಏನೋ ನಿಜವಾಗ್ಲೂ ಆಗಿದೆ, ಇನ್ನೂ ಸ್ವಲ್ಪ ದೂರ ಆಯ್ತು, ಓ ಬಿಗಡಾಯಿಸ್ಕೊಳ್ತೀನಿ, ಡಾಕ್ಟರ್ ಬೇಕು. ನಾವು ಇಲ್ಲಿಂದ ಇಲ್ಲಿಗೆ ತರೋ ಅಷ್ಟೊತ್ತಿಗೆ ಅವ್ರು ಅನ್ಕೊಳ್ತಾರೆ ಆಯ್ತು, ಓ ಸರಿ ಹೋಗ್ಬಿಟ್ಟಿದೀನಿ ನಾನು ಅಂತ. ನಮಗ್ ಗೊತ್ತು ಇಲ್ಲಿಂದ ಬಂದು ಪೂರ್ತಿ ಸರಿ ಹೋಗ್ಬೇಕು ಅಂತ. ಅದಕ್ಕೆ ಈ ಯೋಗ ಮಾಡೋರು ಹೇಳ್ತಾರೆ ಡಯಾಬಿಟಿಸ್ನ ಸರಿ ಮಾಡ್ತೀವಿ ಅಂತ. ಯೋಗ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು, ಚಿತ್ತ ವೃತ್ತಿ ನಿರೋಧ ಯೋಗ ಅಂತ. ಯೋಗ ಅಂದ್ರೆ ಜೊತೆಗೆ ಸೇರ್ಕು ಅಂತ. ಯಾವ್ದ್ರ ಜೊತೆಗೆ? ನಿಮ್ಮ ಆತ್ಮದ ಜೊತೆಗೆ. ಅದಕ್ಕೆ ಆಸನ, ಯಮ, ನಿಯಮ, ಪ್ರಾಣಾಯಾಮ ಅದೆಲ್ಲ ಪೂರಕವಾಗಿದೆ. ಡಯಾಬಿಟಿಸ್ ರಿಪೋರ್ಟ್ ನಾರ್ಮಲ್ ಬಂತು ಅಂದ್ರೆ ನೆಕ್ಸ್ಟ್ ಡೇ ಇಂದ ಯೋಗ ಕ್ಲಾಸ್ ಇಲ್ಲ. ಸೊ ಹೀಗ್ ಮಾಡಿದ್ರೆ ಆಗಲ್ಲ. ಪೂರ್ತಿ ಅದು ಸಂಪೂರ್ಣ ಸರಿ ಹೋದಾಗ, ಹೋಮಿಯೋಪತಿನಲ್ಲಿ ನಮ್ಗೆ ಡಾಕ್ಟರ್ ಸ್ಯಾಮ್ಯುಲ್ ಹ್ಯಾನಮನ್ ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ವ್ಯಕ್ತಿ ತನ್ನ ಹೈಯೆಸ್ಟ್ ಪರ್ಪಸ್ ಆಫ್ ಎಕ್ಸಿಸ್ಟೆನ್ಸ್ಗೋಸ್ಕರ ಅವರು ಬದುಕಿ ಬಾಳಿ ಅವರ ಜೀವನದ ಸಾಫಲ್ಯತೆ ಮಾಡ್ಬೇಕು, ಅಲ್ಲಿಗೆ ಅವರನ್ನ ಮುಂದುವರಿಯಕ್ಕೆ ಅವರನ್ನ ರೆಡಿ ಮಾಡುವಂತದ್ದು ಜವಾಬ್ದಾರಿ ಫಿಸಿಷಿಯನ್ಸ್ದು ಅಂತ ಹೇಳಿದ್ದಾರೆ. ಸೊ ಈಗ ನಾವು ಸೈಕೊಲಾಜಿಕಲ್ ಕಾರಣಗಳ ಬಗ್ಗೆ ಮಾತಾಡಿದ್ವಿ, ಹೇಗೆ ಸ್ಟ್ರೆಸ್ ಇಂದ ನಮ್ಗೆ ಸಮಸ್ಯೆ ಆಗುತ್ತೆ. ಅಫ್ಕೋರ್ಸ್ ನೀವು ಹೇಳಿದ್ರಿ ಬಲಗಡೆ ಪೇನ್ ಇರ್ಬೋದು, ಎಡಗಡೆ ಪೇನ್ ಇರ್ಬೋದು, ಹೆಂಗೆ ನಮ್ಮ ಥಿಂಕಿಂಗ್ ಮೇಲೆ, ಥಾಟ್ ಪ್ರೋಸೆಸ್ ಮೇಲೆ ಅದು ಡಿಪೆಂಡ್ ಆಗಿದೆ ಅಂತ. ಈಗ ನಾವು ಫಿಸಿಕಲ್ ಕಾರಣಗಳು ಅಂತ ಬಂದಾಗ, ಕೆಲವೊಂದ್ಸಲ ನಾವು ಮಲಗಿರೋ ಪೊಸಿಷನ್ ಸರಿ ಇಲ್ಲದೆ ಇದ್ದಾಗ ನಮ್ಗೆ ಕತ್ತು ನೋವು ಕಾಣಿಸ್ಕೊಳ್ಳುತ್ತೆ, ಭುಜದ ನೋವು ಕಾಣಿಸ್ಕೊಳ್ಳುತ್ತೆ. ಪ್ರತಿದಿನ ಆಫೀಸ್ಗೆ ಬೈಕಲ್ಲಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಸೆಡೆಂಟ್ರಿ ಡೆಸ್ಕ್ ಲೈಫ್, ಯಾರು IT ಕೆಲಸ ಮಾಡುವಂತವ್ರು ಕಂಟಿನ್ಯೂಸ್ ಆಗಿ ಅವ್ರ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ಬೇಕು ಅಂತವ್ರಿಗೂ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವ್ರು ಹೇಳ್ಬೋದು ನನಗೆ ಏನೂ ಸ್ಟ್ರೆಸ್ ಇಲ್ಲ, ಬಟ್ ನನ್ನ ಕೆಲಸಗಳಿಂದ ನನಗೆ ನೋವು ಬಂದಿದೆ ಅಂತ. ಇದ್ರ ಬಗ್ಗೆ ಏನ್ ಹೇಳಿ? ಅದನ್ನ ಅವರೇ ಸರಿ ಮಾಡ್ಕೊಳ್ತಾರೆ ಮೇಡಮ್, ಡಾಕ್ಟರ್ ತನಕ ಬರೋದೇ ಇಲ್ಲ. ಅವ್ರು ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತದು, ಇಲ್ಲ ಡಾಕ್ಟರ್ ಇದು ಹಿಂಗೇನೆ ಅಂತ. ಅತಿರೇಕವಾಗಿ ಹೋದಾಗ್ಲೇ ಡಾಕ್ಟರ್ ಹತ್ರ ಬರೋದು.
ಇದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ದಿಮ್ಮನ್ ಸರಿಗೆ ಹಾಕೊಂಡು ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಇರೋರ್ಗೆ ಕತ್ ನೋವು ಬರುತ್ತೆ, ಬೆನ್ನೋವು ಬರುತ್ತೆ ಅಂತ ಆ ಥರ ಟೈಮ್ನಲ್ಲಿ ಅವ್ರು ಒಂಚೂರು ಊಟ ಸರಿಯಾದ ಟೈಮಿಗೆ ಮಾಡಿ ಮತ್ತೆ ಕರೆಕ್ಟ್ ಆಗಿರುವಂಥ ಆಹಾರಗಳನ್ನು ತಿಂತು ಅಂದರೆ ಅವ್ರಿಗೆ ಅವಾಗ ಸರಿ ಹೋಗ್ಬಿಡುತ್ತೆ, ಅದೇನು ತೊಂದರೆ ಆಗಲ್ಲ. ಅಂಥವರೆಲ್ಲ ಡಾಕ್ಟರ್ ಹತ್ರ ಬರೋದೇ ಇಲ್ಲ. ಇನ್ನೊಂದು, ಆ ರೀತಿ ಆದಾಗ್ಲೂ ಇಫ್ ಇಟ್ ಇಸ್ ಫಾರ್ ಎ ಲಾಂಗ್ ಟೈಮ್, ಮೇ ಬಿ 2 years, 3 years, 5 years, ಪೀಣ್ಯದಿಂದ ಸಿಲ್ಕ್ ಬೋರ್ಡ್ ತನಕ 2 wheelerನಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅದು ಬೆಂಗಳೂರಿನಲ್ಲಿ ರೋಡ್ನಲ್ಲಿ, ಅವರು ಖಂಡಿತ ಕಾಯಂ ಆಗಿ ಬರೀ ಸೊಂಟ ನೋವು ಆದ ಕಾರಣ ಅಲ್ಲ, ಅವ್ರಿಗೆ ಇಲ್ಲಿ ಒಳಗಡೆ ಆಸ್ಟ್ರಿಯೋ ಆಸ್ಟ್ರೋಪೋರೋಸಿಸ್ ಎಲ್ಲ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ದೀರ್ಘಕಾಲವಾಗಿ ಇರೋಂಗೆ ನೋಡ್ಬಾರ್ದು, ಅದನ್ನೇ ಸ್ಟ್ರೆಸ್ ಅಂತ ಪರಿಗಣಿಸಕ್ಕಾಗತ್ತೆ ಅವಾಗ. ಸೊ ಅದನ್ನ ಸರಿ ಮಾಡ್ಕೊಂಡ್ರೆ ಸರಿ ಹೋಗ್ತದೆ. ಓಕೆ, ಬಟ್ ಈ ಚಿಂತೆಯಿಂದ ಬರುವಂತ ನೋವುಗಳಿಗೆ ಹೋಮಿಯೋಪತಿಕಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ನೀವು ಹೇಳಿದ್ರಿ, ನಾವು ಮನಸ್ಸನ್ನು ಕೂಡ ಸರಿ ಮಾಡ್ತೀವಿ ಅಂತ ಹೇಳಿದ್ರಿ. ಬಟ್ ಅದು ಆ ಟ್ರೀಟ್ಮೆಂಟ್ ಡ್ಯೂರೇಷನ್ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಪರ್ಸನ್ ಟು ಪರ್ಸನ್ ವೇರಿ ಆಗತ್ತಾ, ಅಥವಾ ಇಷ್ಟೇ ಡ್ಯೂರೇಷನ್ ಅಲ್ಲಿ ಅದನ್ನ ಕ್ಯೂರ್ ಮಾಡ್ಬೋದು ಅಂತ ಏನಾದ್ರು ಇದೆಯಾ ಅಂತ? ಸಪೋಸ್ ಸಿವಿಯಾರಿಟಿ ಇದ್ರೆ ಅವ್ರಿಗೆ ಆ ನೋವಲ್ಲಿ ಸಿವಿಯಾರಿಟಿ ಸಿಕ್ಕಾಪಟ್ಟೆ ಇದೆ ಅನ್ಬೇಕಾದ್ರೆ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್. ನಮ್ದೊಂದು ಅಪವಾದ ಇದೆ, ಹೋಮಿಯೋಪತಿ ತುಂಬಾ ಸ್ಲೋ ಅಂತ. ಖಂಡಿತ ಇಲ್ಲ ಮೇಡಮ್, 3 ತಿಂಗಳಿಗೆ ಸರಿ ಆದವ್ರು ಇದ್ದಾರೆ. ಸಿವಿಯರ್ ಇರೋ ಕೇಸುನು 6 months to 1 year ಸರಿ ಹೋದವ್ರು ಇದ್ದಾರೆ. ನಾವು ಹೇಳಿದ್ದನ್ನು ಅವ್ರು ಪಾಲಿಸ್ಬೇಕು. ಇನ್ನೊಂದು, ಡಾಕ್ಟ್ರು ಕರೆಕ್ಟಾಗಿ ನೋಡ್ಬಿಟ್ಟು ಅವ್ರಿಗೆ ಔಷಧಿನೂ ಕೊಟ್ಟಿರ್ಬೇಕು. ಇನ್ನೊಂದು, ಡಾಕ್ಟ್ರು ಅವ್ರಿಗೆ ಔಷಧಿ ಕೊಡ್ಬೇಕಾದ್ರೆ ಅವ್ರಿಗೆ ಏನೇನ್ ಸಿಂಪ್ಟಮ್ಸ್ ಇದೆ ಅಲ್ಲ ಅದನ್ನ ಅವರು ಕೂಲಂಕುಷವಾಗಿ ಅವರು ಬಾಯಿ ಬಿಟ್ಟು ನೀಟಾಗಿ ಹೇಳಿರ್ಬೇಕು. ಹೇಳಿದ್ನಲ್ಲ ಆಗ್ಲೇ, ಪೆಕ್ಯುಲಿಯರ್, ರೇರ್, ಕ್ವೇರ್, ಅನ್ಕಾಮನ್ ಸಿಂಪ್ಟಮ್ಸ್, ಇಂಥದ್ರ ಆಧಾರದ ಮೇಲೇನೆ ನಾವು ಔಷಧಿ ಕೊಡೋದ್ರಿಂದ ಈ ಸಿಂಪ್ಟಮ್ಸ್ ನ ಅವ್ರು ಹೇಳ್ತು ಅಂತ ಹೇಳಿದ್ರೆ ಸಲೀಸಾಗಿ ನಾವು ಯಾವ ಔಷಧಿ ಅವ್ರಿಗೆ ಬೇಕಾಗಿದೆಯೋ ಅದನ್ನ ಕೊಟ್ಟು ಬೇಗ ಸರಿ ಮಾಡ್ಬೋದು. ಆದ್ರೆ ಇಷ್ಟೇ ಟೈಮಿಗೆ ಸರಿ ಹೋಗುತ್ತೆ ಅಂತ ನಾ ಹೇಳೋದಕ್ಕೆ ಆಗದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಾಯಿಲೆ ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಬದಲಾಗತ್ತೆ. ಇನ್ನೊಂದು, ನಾವು ಇದಿಷ್ಟು ಹೇಳಿದ್ನಲ್ಲ, ಈ ಆರ್ಥ್ರೈಟಿಸ್ ಅನ್ನೋ ಕಾಯಿಲೆ ಏನಿದೆ, ಅವ್ರಿಗೆ ಕೈ ಬೆರಳು ಆ ಥರ ಯಾವಾಗ ಟೇಡಾಮೇಡ ಆಗಿರುತ್ತಲ್ಲ, ಅಂದ್ರೆ ಸ್ವಲ್ಪ ಅಂಕುಡೊಂಕು ಆಗಿರುತ್ತಲ್ಲ, ಆ ಅಂಕುಡೊಂಕು ಆಗಿರುವಾಗ ಅವ್ರಿಗೆ ಏನ್ ಮನಸ್ಥಿತಿ ಇರುತ್ತೆ ಅಂದ್ರೆ ಅವರ ಬುದ್ಧಿನೂ ಕ್ರಿಕೆಟ್ ಆಗಿರುತ್ತೆ. ಬೇರೆಯವ್ರಿಗೆ ಏನಾದ್ರು ತೊಂದರೆ ಕೊಡುವಂಥದ್ದು ಅಥವಾ ಬೇರೆಯವ್ರು ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಸಹಿಸದೇ ಇರುವಂಥದ್ದು ಆ ರೀತಿ ಆಗಿರುತ್ತೆ. ಯಾರಿಗೆ ಬೇಕಾದ್ರೂ ಆಗ್ಬೋದು. ಸೊಸೆಯಂದ್ರು ಬಂದಿರೋದು ಇದೆ ನನ್ನ ಹತ್ರ, ಅತ್ತೆನೇ ಬರ್ಬೇಕು ಅಂತಿಲ್ಲ, ವಯಸ್ಸಾದವ್ರೇನೆ ಅತ್ತೆಯರು ಬಂದಿರೋ ಅಂಥದ್ದಿದೆ. ಸೊ ಇದನ್ನ ಅವ್ರು ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನೊಂದು ಸ್ಥಿತಿ ಇದೆ, ಅವರೇ ಸರಿಗೆ ಇರ್ತಾರೆ ಆದ್ರೆ ಅವ್ರಿಗೆ ಇರೋ ಎನ್ವೈರನ್ಮೆಂಟ್ ಅಡ್ಜಸ್ಟ್ ಆಗ್ತಿರಲ್ಲ, ಅವ್ರಿಗಲ್ಲಿ ಹಿಂಸೆ ಅನ್ಸಕ್ ಶುರು ಆಗಿರುತ್ತೆ. ಅವಾಗ ನಾವ್ ಹೆಂಗಿರ್ತೀವಿ, ಹಿಂಗ್ ತುಂಬಾ ಏನೋ ಹಿಂಸೆ ಮಾಡ್ಕೊಂಡು ಆ ಜಾಗದಲ್ಲಿ ನನ್ಗಿರಕ್ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವಾಗ ಅಂಕುಡೊಂಕು ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಅವ್ರು ಸರಿ ಮಾಡ್ಕೊಳಕ್ ಸಾಧ್ಯ ಆದ್ರೆ, ಅಂತ ಎನ್ವೈರನ್ಮೆಂಟ್ ಚೇಂಜ್ ಆದ್ರೆ, ಆಗ ಅವ್ರ ಕಾಯಿಲೆ ಅವ್ರನ್ನ ಬಿಟ್ಟು ಹೋಗುತ್ತೆ. ಇಲ್ಲ ಅದೇ ಎನ್ವೈರನ್ಮೆಂಟ್ ಅಲ್ಲಿ ಇದ್ಕೊಂಡು ನೀನು ಹೋಮಿಯೋಪತಿ ಔಷಧಿ ಕೊಟ್ಟು ಸರಿ ಮಾಡು ಅಂತ ಹೇಳಿದ್ರೆ, ಕಾರಣ ಮೇನ್ ಇದು ಅಂತ ದೇಹಕ್ಕೆ ಗೊತ್ತಾಗೋಗಿ ಅವ್ರ ಬುದ್ಧಿಗೂ ಮನೆಯವ್ರಿಗೆ ಗೊತ್ತಾಗೋಗ್ಬಿಡ್ತೈತೆ. ಆದ್ಮೇಲೆ ಅವ್ರು ಅದನ್ನ ಸರಿ ಮಾಡ್ಕೊಡ್ಬೇಕು. ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ ನಾವು ಹೋಮಿಯೋಪತಿನಲ್ಲಿ. ಈ ಮೇಂಟೈನಿಂಗ್ ಕಾಸ್ ನ ಯಾವಾಗ ನಾವು ತಿಳಿಸಿ ಹೇಳ್ಕೊಡ್ತೇವೆ ಡಾಕ್ಟರ್ಗಳು, ಹೋಮಿಯೋಪತಿ ಡಾಕ್ಟರ್ಗಳು, ಅದನ್ನ ಪೇಷಂಟ್ಸ್ ಅದನ್ನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡ್ರೆ ಅದರಿಂದ ಬೇಗ ಸರಿ ಹೋಗುತ್ತೆ. ಅದ್ರ ಜೊತೆಗೂ ಹೋಮಿಯೋಪತಿ ಔಷಧಿ ಬಿತ್ತು ಅಂತ ಹೇಳಿದ್ರೆ ಇನ್ನೂ ಬಹು ಬೇಗ ಸರಿ ಹೋಗುತ್ತೆ. ಇಲ್ಲ ಇವ್ರು ಅದೇ ಕಾಸ್ ಇಟ್ಕೊಂಡು ನೀನ್ ಹೋಮಿಯೋಪತಿ ಔಷಧಿ ಕೊಟ್ಟು ಸರಿ ಮಾಡ್ಬಿಡು, ಇಲ್ಲ ಸರಿನೇ ಹೋಗ್ಲಿಲ್ಲ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅದಾಗಲ್ಲ, ಅಷ್ಟೊಂದು ಸುಲಭ ಅಲ್ಲ. ಈ ರೀತಿ ಪರಿಸ್ಥಿತಿ ಇದ್ದಾಗ್ಲೂ 90% ಸರಿ ಹೋಗಿರುವಂತ ಸ್ಥಿತಿ ನೋಡಿದ್ವಿ. ಅವ್ರಿಗೆ ನೋವು ಬರ್ಲಿಲ್ಲ ಅಂದ್ರೆ ಮೇಡಮ್ ಸರಿ ಪರವಾಗಿಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗಿದೀನಿ ಡಾಕ್ಟ್ರೇ, ನೀವು ಅವತ್ತು 5 ವರ್ಷಕ್ಕೆ ಮುಂಚೆ ಔಷಧಿ ಕೊಟ್ರಲ್ಲ, ಅವತ್ತು ಹೋಗಿದ್ದು ನನ್ನ ಮಂಡಿ ನೋವು ನೋಡಿ ಇವತ್ತಿನ ತನಕ ನೋವೇ ಬಂದಿಲ್ಲ. ಚಾರ್ಧಾಮ್ ಯಾತ್ರೆಗೆ ಹೋಗಿದ್ವಿ, ಆವಾಗ ನಮ್ಮ ಯಜಮಾನ್ರಿಗೆ ಅಷ್ಟೇ ನೋವು ಬಂತು, ನಾನು ಸಲೀಸಾಗಿ ಓಡಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಸೊ ಹೀಗೆ ಹೋಮಿಯೋಪತಿ ಔಷಧಿ ಹ್ಯಾಕ್ ಕೆಲಸ ಮಾಡುತ್ತೆ, ಡೀಪ್ ಆಗಿ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ಟ್ರೆಸ್ ಹಾಗೇನೆ ಕತ್ತು ನೋವಿನ ಬಗ್ಗೆ ಸಾಕಷ್ಟು ವಿಷಯನ ತಿಳಿಸ್ಕೊಟ್ರಿ, ಧನ್ಯವಾದ ನಿಮ್ಗೆ. ಧನ್ಯವಾದ. ಮುಂದಿನ ಎಪಿಸೋಡ್ನಲ್ಲಿ ನಮ್ಮ M2 ಹೆಲ್ತ್ ನಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ ನೊಂದಿಗೆ ನಾನು ಕಾಣಿಸ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.